ಆರ್ತಿ, ಆಲ್ ದ ಬೆಸ್ಟ್ ಅಲ್ಲ. ಪೇಷನ್ಸ್ ಇರಲಿ, ಪಕ್ಕ ಸೆಲೆಕ್ಟ್ ಆಗ್ತೀಯ. ಪರ್ಫೆಕ್ಟ್. ಹಾಂ, ಹೆಂಗಿದ್ರು ಇಂಟರ್ವ್ಯೂ 2 to 3 hours ಇರುತ್ತೆ. ಈ ಮನೆಗೆ ಹೋಗೋದು ಅಲ್ಲಿ ಕಮ್ಮಿ ನೋಡಿ. ಪರವಾಗಿಲ್ಲ, ನಾನು ವೆಯ್ಟ್ ಮಾಡ್ತೀನಿ. ಆರ್ತಿ, ಇಂಟರ್ವ್ಯೂಗೆ ಟೈಮ್ ಆಯಿತು, ಬೇಗ ಬಾ. ನಂಗೆ ಕರಿತಿದ್ದಾರೆ, ನಾನು ಬರ್ತೀನಿ. ಟೇಕ್ ಕೇರ್. ಓಕೆ. ಹೇಯ್, ಏನಾಯಿತು? ಅದಕ್ಕೆ ಬೇಜಾರಾಗಿದೆಯಾ? ಈ ಕಂಪ್ನಿಗೆ ನಿನ್ನನ್ನು ತಗೊಳ್ಳೋ ಭಾಗ್ಯ ಇಲ್ಲ ಬಿಡು. ಅಂದರೆ ಬರೀ 30. ಏನು? ಬರೀ 30 LPA. ಬರೀ 30 LPAನಾ? ಕಂಗ್ರ್ಯಾಚುಲೇಷನ್ ಮೇಡಮ್. ಇನ್ಮೇಲಿಂದ ಈ ಕಂಪ್ನಿ ಗ್ರೋತ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಿ ರೆಸ್ಪಾನ್ಸಿಬಲ್. ಸಾಕು, ಬರೀ ಡವ್ ಹೊಡಿತೀಯ ನೀನು. ಆದರೆ ಇದರಲ್ಲಿ 6 month ಟ್ರೈನಿಂಗ್ ಪೀರಿಯಡ್ ಕ್ಯಾನಡಾಲಿದೆ. ಆ್ಯಂಡ್ ಆಲ್ಸೋ ಇಟ್ಸ್ ಮೋಸ್ಟ್ಲಿ ಫಾರಿನ್ ಬೇಸ್ಡ್ ಜಾಬ್. ಒಂದು ಕೆಲಸ ಮಾಡು, ಈ ಜಾಬ್ ಬಿಟ್ಬಿಡು. ವಾಟ್? ಹೌದು, ಈ ಆಫರ್ ಬಿಟ್ಬಿಡು, ಬೇರೆ ಕಂಪ್ನಿಯಲ್ಲಿ ಸಿಗುತ್ತೆ. It's my career. I can't just leave like that. ನಿಂಗೆ ಗೊತ್ತು ತಾನೆ how much I dreamt about this. ಅಲ್ಲಮ್ಮ, ನೀನೇನೋ ಕ್ಯಾನಡಾಕ್ಕೆ ಟ್ರೈನಿಂಗ್ ಅಂತ ಹೋಗ್ಬಿಡ್ತೀಯ, ಅದಾದ್ಮೇಲೆ ಅಲ್ಲೇ ಸೆಟ್ಲ್ ಆದ್ರೆ ಇಲ್ಲಿ ನನ್ನ ಕತೆ ಏನು? I didn't mean that, Pranav. Try to understand. ಏನಮ್ಮ, ಹೊಸ ಕೆಲಸ ಸಿಕ್ಕಿ ಇವಾಗ ನಿನ್ ಕಾಲ ಮೇಲೆ ನೀನು ನಿಂತ್ಕೊಬಹುದು ಅಂತ ಗೊತ್ತಾದ ತಕ್ಷಣ ಈಗ ನನ್ನ ದೂರ ಮಾಡ್ತಿದ್ಯಾ? ಛೀ, ಎಂತ ಮಾತಿದು? ನನಗೆ ಹೇಳಲಿಲ್ಲ. ಮತ್ತಿನ್ನೇನು? ನೋಡು, ನಾನು ನಿನ್ನ ಹಂಗೆ ಬಿಟ್ಟು ಹೋಗಲ್ಲ. ಸರಿ, ಇವಾಗ ನೀನ್ ಹೇಳಮ್ಮ, ಏನ್ ಮಾಡ್ಬೇಕು ಅಂತ. ಹಾ, ನೀನು ನನ್ನ ಜೊತೆ ಬಂದ್ಬಿಡು. ಏನು, ನಾನ್ ನಿನ್ ಜೊತೆ ಬರ್ಬೇಕಾ? ಹಾ, ನೀನ್ ನನ್ನ ಜೊತೆ ಬಾ, ನಾನು ನಿನ್ನ ನೋಡ್ಕೊಂತೀನಿ. ಅಲ್ಲ ಆರ್ತಿ, ನಾನ್ ನಿನ್ ಜೊತೆ ಬಂದ್ರೆ ನಮ್ಮಮ್ಮನ ಕತೆ ಏನು? ನಮ್ಮಮ್ಮನ್ ಬೇಕು ಬೇಡ ಎಲ್ಲ ಕೇಳೋರು ಯಾರು? ಇನ್ನು 3rd year ಅಲ್ಲಿ ಇದೀನಿ, ಬ್ಯಾಕ್ಲಾಗ್ಸ್ ಗಳಿದಾವೆ, ಮಾಡಕ್ ಕೆಲ್ಸ ಇಲ್ಲ, ಕೈಯಲ್ಲಿ ಡಿಗ್ರಿ ಇಲ್ಲ. ನಾನ್ ಕ್ಯಾನಡಾಗ್ ಬಂದು ಕನ್ನಡ ಪಾಠ ಮಾಡ್ಲಾ ಅಲ್ಲಿ? ಹಂಗಲ್ಲ, ಲಿಸನ್. ಹೆಂಗಿದ್ರು 30 LPA ಪ್ಯಾಕೇಜ್ ಇದೆ. ಅದ್ರಲ್ಲಿ ಒಂದು 50K ಎವ್ರಿ ಮಂತ್ ಅಮ್ಮಂಗೆ ಕಳ್ಸೋಣ. ಬೇಕಿದ್ದು ನಮ್ಮ ಹತ್ರ ಇರಲಿ. ನಮ್ಮ ಅಪ್ಪ ಅಮ್ಮ ಏನಾದ್ರು ಕೇಳಿದ್ರೆ ಎಕ್ಸ್ಪೆನ್ಸಸ್ಸು ಅದು ಇದು ಅಂತ ಮ್ಯಾನೇಜ್ ಮಾಡ್ತೀನಿ. ಆ್ಯಂಡ್ ಎವ್ರಿ 6 months ಇಂಡಿಯಾಗೆ ಬಂದು ಹೋಗೋಣ. ಓಕೆನಾ? ಇನ್ನು 3rd year ಅಲ್ಲಿ ಇದೀನಿ, ಕೆಲಸ ಹೆಂಗ್ ಕೊಡ್ತಾರೆ ನನಗೆ, ಅದು ಕ್ಯಾನಡಾದಲ್ಲಿ? ಲೋ, ಪ್ರಾಜೆಕ್ಟು ಅದು ಇದು ಅಂತ ಏನಾದ್ರು ಹೇಳಿ ಕನ್ಫ್ಯೂಸ್ ಮಾಡು. ನಮ್ಮಮ್ಮ ಹತ್ರನಾ? ಕನ್ಫ್ಯೂಸಾ? ಅದೇ ನನ್ನ ಆಫರ್ ಲೆಟ್ರ್ ಇದಲ್ಲ, ಅದ್ರಲ್ಲಿ ನೇಮ್ ಆದ್ರೆ ಚೇಂಜ್ ಮಾಡಿಬಿಟ್ಟು ಕೊಡು, ಅವ್ರಿಗೇನು ಅರ್ಥ ಆಗುತ್ತೆ? ನಿನ್ನೆ ಅಪ್ಪ ಫೋನ್ ಮಾಡಿದ್ರು, ಹುಡುಗನ ಹುಡುಕ್ತಿದಾರಂತೆ. ಇನ್ನೊಂದು ವರ್ಷದಲ್ಲಿ ಮದುವೆ ಫಿಕ್ಸ್ ಮಾಡಿಬಿಡ್ತಾರೆ ಕಣೋ. ಅಲ್ಲ ಅಮ್ಮ, ಅಪ್ಪ ಮಗಳು ಸೇರ್ಕೊಂಡು ನನ್ನ ವಿರುದ್ಧನೇ ಸರ್ಪ್ರೈಸ್ ಮಾಡೋ ಪ್ಲಾನಾ? ಇನ್ನೇನು ಯೋಚನೆ ಮಾಡ್ತಿದೀಯಾ? ಸರಿ, ಓಕೆ, ವೀಸಾ ಟಿಕೆಟ್ ರೆಡಿ ಮಾಡ್ಕೋ, ಅಷ್ಟರಲ್ಲೇನೋ ಮಾಡ್ತೀನಿ. ಥ್ಯಾಂಕ್ ಯು. ಒಂದ್ ನಿಮಿಷ, ಕಾಲ್ ಬರ್ತಿದೆ. ಅಮ್ಮನಾ? ಹಲೋ, ಎಲ್ಲ ಇದೆಯಾ? ಎಷ್ಟೊತ್ತಿಗೆ ಬರ್ತೀಯಾ? 2 ನಿಮಿಷಮ್ಮ, ಇಲ್ಲೇ ಕಾಲೇಜ್ ಹತ್ರನೇ ಇದೀನಿ. ಬರ್ತೀನಿ 2 ನಿಮಿಷ ಬಂದ್ಬಿಡ್ತೀನಿ. ನೀ ಹೋಗಿರು, ನಾ ಬರ್ತೀನಿ. ಸರಿ, ಬರ್ತೀನಿ, ಹುಷಾರು. ಮನೆಗೆ ಹೋದ್ಮೇಲೆ ಮೆಸೇಜ್ ಮಾಡು. ಯಾ. ಅಮ್ಮ, ಎಲ್ಲಿ ಸುತ್ತಾಡಕ್ ಹೋಗಿದ್ದೆ? ಯಾಕೆ ಇಷ್ಟು ಲೇಟು? ಯಾಕೆ ಕಿರಿಸ್ತೀಯ? ಸ್ವಲ್ಪ ಸಮಾಧಾನ. ಹೇಳಿದ್ದೆ ತಾನೇ, ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇದೆ, ಲೇಟ್ ಆಗುತ್ತೆ ಅಂತ. ಅದಾದ್ಮೇಲೆ ಯಶವಂತಪುರ ಟ್ರಾಫಿಕ್, ಆ ಫ್ಲೈಓವರ್ ಮೇಲೆ ಬಂದ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟಿತ್ತು. ಅಲ್ಲ ಕಣೋ, ಯಾವ ಕಾಲೇಜ್ 5 ಗಂಟೆವರೆಗೂ ಓಪನ್ ಇರುತ್ತೆ ನಿಮ್ಗೆ? ಕಾಲೇಜಲ್ಲಿ ಎಕ್ಸ್ಟ್ರಾ ಕ್ಲಾಸಸ್ ಇತ್ತು, ಅದಾದ್ಮೇಲೆ ಕ್ಲಬ್ ಕೆಲಸನೇ ಇತ್ತು. ಅದಕ್ಕೆ ಏನಿವಾಗ ಏನಾದ್ರೂ ಕೇಳಿದ್ರೆ ಇದೊಂದು ಹೇಳ್ತೀಯಾ? ಅಲ್ಲ ಕಣೋ, ಕಾಲೇಜಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಉದ್ದಾರ ಆಗೋದು ಒಂದ್ ಚೂರು ಏನಿಲ್ಲ ಅಲ್ಲ, ಬರೀ ಊರ್ ಸುತ್ಕೊಂಡೆ ಜೀವನ ಹಾಳು ಮಾಡ್ಕೊಂಡ್ಬಿಡು. ನನಗೂ ಆಸೆ ಇರಲ್ವಾ ನನ್ ಮಗ ಚೆನ್ನಾಗಿ ಓದ್ಬೇಕು, ಮಾರ್ಕ್ಸ್ ತಗೋಬೇಕು ಅಂತ? ಮಾರ್ಕ್ಸ್ ಶೀಟ್ ತೆಗೆದು ನೋಡಿದ್ರೆ ಯಾವಾಗ ನೋಡಿದ್ರೆ ಜಸ್ಟ್ ಪಾಸ್ ಅಂತ ಇರುತ್ತೆ, ಇಲ್ಲಾಂದ್ರೆ ಫೇಲ್ ಅಂತ ಇರುತ್ತೆ. ಹಿಂಗೆ ಆದ್ರೆ ಜೀವನನಾದ್ರೆ ಹೆಂಗ್ ಕಟ್ಕೋತೀಯ ಏನೋ ನೀನು? ಸ್ವಲ್ಪ ಸುಮ್ನಿರ್ತೀಯಾ? ಯಾವಾಗ್ಲೂ ಅವ್ರನ್ನ ನೋಡು ಇವ್ರನ್ನ ನೋಡು ಅನ್ನೋದೇ ಆಗೋಯ್ತು. ಹೌದೌದು, ಎಷ್ಟು ಹೇಳಿದ್ರು ಅಷ್ಟೇ ನಿನ್ಗೆ. ನನ್ ಮಾತಂದ್ರೆ ಒಂದ್ ಚೂರಾದ್ರೆ ಲೆಕ್ಕಕ್ಕಿದ್ಯಾ ನಿನ್ಗೆ? ನಾ ಏನ್ ಹೇಳಿದ್ರು ತಪ್ಪೇ ನಿನ್ಗೆ. ಯಾವಾಗ ನೋಡಿದ್ರು ಹಿಂಗೆ ಮಾಡ್ತೀಯ.
ಅಮ್ಮ ನನ್ನ ಪಾಸ್ಪೋರ್ಟ್ ಎಲ್ಲಿ? ಯಾಕೋ ನನ್ ಕಾಟ ತಡಿಯಕ್ಕಾಗ್ದೆ ಫಾರಿನ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ಯೇ ಏನೋ? ನೀನ್ ಅನ್ಕೊಂಡಿರೋ ತರ ಏನೋ ಅಲ್ಲ, ನನ್ ಕ್ಯಾನಡಾದಲ್ಲಿ ಕೆಲಸ ಸಿಕ್ತು. ನೀನೇ ಇವಾಗ 3rd ಇಯರ್, ಹೆಂಗೋ ಪ್ಲೇಸ್ಮೆಂಟ್ ಆಯ್ತು ನಿನ್ಗೆ, ಅದು ಕೆನಡಾದಲ್ಲಿ? ಅದೇಮ್ಮ ಅವಾಗೊಂದು ಪ್ರಾಜೆಕ್ಟ್ ಮಾಡಿದ್ನಲ್ಲ, ಅದ್ರ ಮೇಲೆ ಕೆಲಸ ಸಿಕ್ತು. ಸರಿ ತಗೋ, ಇದೇ ಆಫರ್ ಲೆಟರ್. ಸರಿ ಸರಿ, ಇವಾಗ ಪಾಸ್ಪೋರ್ಟ್ ಎಲ್ಲಿ? ಅಲ್ಲೇ ಎಲ್ಲೋ ಕಬೋರ್ಡ್ ಅಲ್ಲಿ ಇರ್ಬೇಕು, ನೋಡೋಗೋ. ಸಿಕ್ತಪ್ಪ. ಆದ್ರೆ ಇದೆ ಅದು ಅಮ್ಮಂದ. ಏನೋ ಇದು ಮಿಸ್ಟರ್ ಅಂತ ಇರೋ ಬದಲಿ ಮಿಸ್ ಅಂತ ಇದೆ. ಅದೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್, ಬಿಡಮ್ಮ ಇರ್ಲಿ. ಅಷ್ಟು ದೊಡ್ಡ ಕಂಪ್ನಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬೇರೆ ಮಾಡ್ತಾರ ನಿಮ್ಗೆ? ಇರ್ಲಿ ಬಿಡಮ್ಮ, ಏನಾಗತ್ತೆ ಇವಾಗ? ಇದು ಬೇರೆ. ಶ್ರೀಲಂಕಾ, ಸಿಂಗಾಪುರ್, ಭೂತಾನ್. ಅಮ್ಮ ಅಮ್ಮ, ಏನಮ್ಮ ಇದು 3 ಕಂಟ್ರಿ ಸ್ಟ್ಯಾಂಪ್ ಇದೆ? ಏನಾರು ಫಾರ್ಜರಿ ಏನಾರು ಮಾಡಿಸಿದ್ಯಾ? ಓ ಇದಾ, ನಾನು ಕಾಲೇಜಲ್ಲಿ ಇದ್ದಾಗ NCC ಇದ್ದೆ ಕಣೋ. ಆವಾಗ ನ್ಯಾಷನಲ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಒಂದಿತ್ತು. ಆ ಟೈಮಲ್ಲಿ ನಾನು ಕರ್ನಾಟಕದಲ್ಲಿ ಬೆಸ್ಟ್ ಕ್ರೆಡಿಟ್ ಅಂತ ಸೆಲೆಕ್ಟ್ ಆಗಿ ಆ ಕಾಲದಲ್ಲಿ ನಾನು 3 ದೇಶಕ್ಕೆ ಕಳಿಸ್ಕೊಟ್ಟಿದ್ರು. ಫಸ್ಟ್ ಶ್ರೀಲಂಕಾ, ಸಿಂಗಾಪುರ್, ಆಮೇಲೆ ಭೂತಾನ್ ಎಲ್ಲ ಹೋಗ್ಬಿಟ್ಟು ಬಂದಿದ್ದೆ ನಾನು. ಅದಾದ್ಮೇಲೆ ಇನ್ನೇನು, ನಾನು ಫೈನಲ್ ಇಯರ್ ಡಿಗ್ರಿಗೆ ಬಂದೆ. ಮದುವೆ ಆಗಿ 2 ವರ್ಷಕ್ಕೆ ನೀನು ಹುಟ್ಟಿದೆ. ಅದಾದ್ಮೇಲೆ ಬರೀ ಗಂಡ, ಮನೆ, ಮಕ್ಕಳು, ಸಂಸಾರ ಇದರಲ್ಲಿ ಪೂರ್ತಿ ಜೀವನ ಕಳೆದ್ಬಿಟ್ಟೆ. ನೀನು ಹುಟ್ಟಿದ್ಮೇಲಂತರೂ ಈ ಏರಿಯಾ ಕೊನೆ ಬೀದಿನೂ ನಾನು ದಾಟ್ಲೇ ಇಲ್ಲ. ಲೋ, ಆ ದಡಿಯ ಕಾಲ್ ಮಾಡ್ತಾ ಇದ್ದಾನೆ, ಹೋಗಿ ಫೋನ್ ಪಿಕ್ ಮಾಡಿ ಫಸ್ಟು. ಅಯ್ಯಯ್ಯೋ ಫೋನ್ ಬಂತು, ಅಯ್ಯಯ್ಯೋ ಫೋನ್ ಬಂತು, ಅಯ್ಯಯ್ಯೋ ಫೋನ್ ಬಂತು, ಅಯ್ಯಯ್ಯೋ ಫೋನ್ ಬಂತು. ಹಲೋ ಹಲೋ, ಬೇಗ ಪಾಸ್ಪೋರ್ಟ್ ಫೋಟೋ ಕಳಿಸು, ನಾನು ವೀಸಾಗೆ ಅಪ್ಲೈ ಮಾಡ್ತಿದ್ದೀನಿ. ಮಂಡ್ಯ ಸಂಸದರಾದಂತಹ ಮಧುಸೂದನ್ ರವರು ಪಾರಿವಾಳಗಳನ್ನು ಹಾರಿಸುವುದರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಅಲ್ಲ, ಇಲ್ಲಿ ನೋಡು, ಪಂಜರದಲ್ಲಿರೋ ಹಕ್ಕಿನ ಹಿಡಿದ್ಬಿಟ್ಟು ಹಾರಿಸೋದಕ್ಕಿಂತ ಹಾರ್ದಿರೋ ಹಕ್ಕಿನ ಹಿಡಿದ್ಬಿಟ್ಟು ಹಾರಿಸ್ತಾ ಇದಾರಲ್ಲ, ಇದ್ರಲ್ಲಿ ಏನ್ ಖುಷಿ ಸಿಗುತ್ತೋ ಇವ್ರಿಗಂತೂ ಅರ್ಥನೇ ಆಗ್ತಿಲ್ಲ. ಏನು ಲವ್ ಬಜೆಟ್ ವೀಸಾ ಇವಾಗಿನ್ನೂ ಅಪ್ಲೈ ಮಾಡಿದ್ದೀನಮ್ಮ, ಅದಿನ್ನೂ ಅಪ್ರೂವ್ ಆಗಲಿ ತಡಿ, ಆಮೇಲೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ. ಮೊದಲು ಅಚ್ಚುಪೇಟೆಲಿ ಕಡಿಮೆ ರೇಟ್ ಸ್ಯಾರಿ ಸಿಗುತ್ತಂತೆ, ಅಲ್ಲಿ ಕರ್ಕೊಂಡು ಹೋಗಿ ನೋಡೋಣ. ಹೌದಾ? ಹಾರ್ತಿರೋ ಹಕ್ಕಿನ ಹಿಡಿಯಕ್ಕೆ ಹೋಗಬೇಡಿ, ಅದ್ರ ಪಾಡಿಗೆ ಅದನ್ನು ಹಾರಕ್ಕೆ ಬಿಡಿ. ನಮ್ಮ ಸುತ್ತಾನೆ ಎಷ್ಟೋ ಹಕ್ಕಿಗಳು ಪಂಜರದ ಹಕ್ಕಿಗಳಾಗಿರ್ತವೆ. ಅವುಗಳಿಗೆ ಸ್ವತಂತ್ರ ಕೊಡೋ ಕೀಗಳು ನಾವು. ಒಂದ್ಸರಿ 2ನೇ ಅವಕಾಶ ಕೊಟ್ಟು ನೋಡಿ, ಅವರು ಪಡೋ ಖುಷಿಯಲ್ಲಿ ನೀವು ಭಾಗಿಯಾಗಿ.